ಅಸೋಸಿಯೇಷನ್ ಬೇಡ ಅಂತ. ಈ ಫೀಲ್ಡ್ ಅಲ್ಲಿ ಅದು ಬೇಡವೇ ಬೇಡ. ಬಿ ಕೈಂಡ್, Yes. ಬಿ ಫ್ರೆಂಡ್ಲಿ, ಲವ್ಲಿ. ಅಷ್ಟೇ. ಲಾವಾ ಸರ್ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನೈಸ್. ನಾನು ಲವ ಸರ್ 2ನೇ ಸಿನಿಮಾ ಜೊತೆಲಿ ಮಾಡ್ತಾ ಇರೋದು. ಸೊ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಿಮಗೆ ಇದು ಮೊದಲನೇದ ಹೆಂಗ ಅನಿಸ್ತು ಲಾವಾ ಸರ್ ಜೊತೆ? ನನಗೆ ಅವರು ಡೈರೆಕ್ಷನ್ ನೋಡಿದ್ರೆ ನಂಗೆ ನಗು ಬರ್ತಾ ಇದೆ. ಡೈರೆಕ್ಟರ್ ನೋಡಿದ್ರೆ ಇಲ್ಲ, ಅವರು ಇವಾಗ ಕರ್ಸಿ ಮಾತಾಡ್ತಿರಲ್ಲ, Okay. ಅವ್ರು ಮಾತಾಡೋ ಶೈಲಿ ಒಂಥರ ಚೆನ್ನಾಗಿರುತ್ತೆ, ಚಂದ ಇರುತ್ತೆ. cute ಆಗಿ Cute. ಕಾಣ್ಸುತ್ತೆ. Oh my goodness. ಆಮೇಲೆ ಒಂದು ಇದ್ರಲ್ಲಿ ಯಾವುದು ಏನು ಇದ್ರಲ್ಲಿ ಶೂಟ್ ಮಾಡಿದ್ವಲ್ಲ, ಕಾರ್ಗಳೆಲ್ಲ ನೆನ್ಸ್ಕೊಂಡು ಓಪನ್ ಗ್ರೌಂಡ್ ಅಲ್ಲಿ ಒಂದಷ್ಟು ಸೀನ್ಸ್ ಇತ್ತು. ಅಲ್ಲಿ ವೈಟ್ ಅಂಡ್ ವೈಟ್ ಹಾಕೋ ಬಂದ್ಬಿಟ್ಟಿದ್ದಾರೆ ಪಾಪ, ಫುಲ್ ಧೂಳು ಅಲ್ಲಿ. ಬೆಳಗ್ಗೆ ವೈಟ್ ಅಲ್ಲಿ ಬಂದಿದ್ದಾರೆ, ಹೋಗುವಾಗ ಬೇಜ್ ಕಲರ್ ಆಗ್ಬಿಟ್ಟಿದೆ. ಅದೆಲ್ಲ ಕಾನ್ಸಂಟ್ರೇಷನ್ ಇರಲ್ಲ. ಇವಾಗ ನಾವು ಬಟ್ಟೆ ಹಾಕೊಂಡು ವೈಟ್ ಹಾಕೊಂಡ್ ಬಂದಿದೀವಪ್ಪ, ಇಂತ ಶೂಟ್ ಇಷ್ಟೊಂದು ಬ್ಯುಸಿ ಇರುತ್ತೆ, ಎಲ್ಲ ಕಾನ್ಸಂಟ್ರೇಷನ್ ಇರಲ್ಲ ಅವರಿಗೆ. ಕೆಲಸ ಮಾಡ್ಬೇಕು, ರಪ್ಪ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇರ್ತಾರೆ. ಆತರ ಎಲ್ಲ ಕೆಲವೊಂದು ಕ್ಯೂಟ್ ಮೂಮೆಂಟ್ಸ್ ನನ್ಗೆ ಅವರಲ್ಲಿ ಇಷ್ಟ ಆಗ್ತಾ ಇತ್ತು. ನನ್ಗೆ ನನ್ ಮುಖದ ಮೇಲೆ ಸ್ಮೈಲ್ ಬರ್ತಾ ಇತ್ತು. ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ಗೊತ್ತಾಯ್ತು. ಅದು ಕ್ಯೂಟ್ ಅನಿಸ್ತಿತ್ತು ನನ್ಗೆ. ಚೆನ್ನಾಗಿತ್ತು ಸರ್ ಜೊತೆ ಕೆಲಸ ಮಾಡೋದಿಕ್ಕೆ. ಅಷ್ಟೇ ಫ್ರೀಡಮ್ ಕೊಟ್ಟಿದ್ದಾರೆ ನನ್ಗೆ. ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಇನ್ನೂ ಹೇಳಿಲ್ಲ. ನಾನ್ ಮಾಡಿರೋದ್ನೆಲ್ಲ ಆಲ್ಮೋಸ್ಟ್ 1-2 ಟೇಕ್ಸ್ ಅಲ್ಲೇ ಓಕೆ ಆಗಿದೆ. ಓಕೆ, ಈ ಸಿನಿಮಾದಲ್ಲಿ ಡೈರೆಕ್ಟರ್ ಕ್ಯೂಟಾ, ಹೀರೋ ಕ್ಯೂಟಾ? ಡೈರೆಕ್ಟರ್ ಇದ್ದಿದ್ರೆ ಫುಲ್ ಖುಷಿ ಆಗ್ಬಿಟ್ಟಿದ್ರು. ಟೆನ್ಷನ್ ಅಲ್ಲಿ ಇದ್ದಾರೆ. ಇದು ಟೆಲಿಕಾಸ್ಟ್ ಆದ್ಮೇಲೆ ಅಲ್ಲ, ಅವರಿಗೆ ಕ್ಲಿಪ್ಪಿಂಗ್ ನಾನು ತೋರಿಸ್ತೀನಿ, ಇಲ್ಲಿ ಬಂದ್ಮೇಲೆ ನಾನು ತೋರಿಸ್ತೀನಿ, ಅವ್ರು ತೋರ್ಸೆ ಕಳ್ಸುತ್ತಾರು. ಓಕೆ, ಅಲ್ಲಿ ಫೈನಲಿ ಒಂದು ಹೀರೋಯಿನ್ ಫಸ್ಟ್ ಟೈಮ್, ಆಲ್ವೇಸ್ ಹೀರೋ ಕ್ಯೂಟ್ ಅಥವಾ ಬೇರೆ ಯಾರಾದ್ರೂ ಹೀರೋ ಹೆಸರು ಫಸ್ಟ್ ಟೈಮ್ ನಾನು ಡೈರೆಕ್ಟರ್ನ ಕ್ಯೂಟ್ ಅಂತ ಹೇಳಿದ್ದು ಫಸ್ಟ್ ಟೈಮ್ ನಾನು ಕೇಳಿದ್ದು, ಖುಷಿ ಆಯ್ತು. ಈಗ ಬಾಸ್ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಹೆಸರೇನು? ಬಾಸ್. ಬಾಸ್ ಅಂತಾನೆ ಫುಲ್ ಸಿನಿಮಾದಲ್ಲಿ ತಾವು ಬಾಸ್. ತನುಷ್. ಸಿನಿಮಾದಲ್ಲೂ ಕೂಡ ನಿಮ್ಮನ್ನ ತನುಷ್ ಅಂತ ಕರೀತಾರೆ. ಓಕೆ, ತನುಷ್ ಅಂತ ಯಾರು ಕರೆಯೋದೇ ಇಲ್ಲ, ಬಾಸ್ ಅಂತಾನೆ ಕರೀತಾರೆ. ಓಕೆ, ತಮ್ಮ ಹೆಸರು ಸಿನಿಮಾದಲ್ಲಿ? ಶೀಲಾ. ಓಕೆ, ಶೀಲಾ ಹಾಗೇನೆ ಬಾಸ್. ಭೇಟಿ ಆಗಂತದ್ದು ಅಥವಾ ಲವ್ ಸ್ಟೋರಿ ಏನಾದ್ರೂ ಇದೆಯಾ ಸಿನಿಮಾದಲ್ಲಿ? ಭೇಟಿ ಆಗೋದೆಲ್ಲ ಇದೆ, ಕಾಂಬಿನೇಷನ್ ಇದೆ, ಎಮೋಷನಲ್ ಸೀನ್ಸ್ ಇದೆ, ರೊಮ್ಯಾಂಟಿಕ್ ಅಂತ ಇಲ್ಲ. ಒಂದು ಏನು ಹೇಳ್ಬೋದು ಅದನ್ನ ಸೀನ್, ಲೈಕ್ ರೊಮ್ಯಾಂಟಿಕ್ ಎಮೋಷನಲ್ ಸೀನ್. ಎಮೋಷನಲ್ ಹೇಳಿದೆ, ಬಟ್ ಮೀಟ್ ಮಾಡ್ತೀವಲ್ಲ ಆ ಸೀನ್ ಫಸ್ಟ್ ಡೇಟಾ ಇಟ್ ಇಸ್ ಲೈಕ್ ಒಂಥರ ಕ್ಯೂಟ್. ಅಲ್ಲ, ಇದು ಹೆಂಗೆ ಅಂತ ಹೇಳಿ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಮೀಟ್ ಆತರದೇನೆ ಇರಲ್ಲ. ಆಲ್ರೆಡಿ ಮೀಟ್ ಆಗಿರ್ತಾರೆ, ಆಲ್ರೆಡಿ ಫ್ರೆಂಡ್ ಆಗಿರ್ತಾರೆ, ಅಲ್ಲಿಂದ ಹಾಫ್ ವೇ ಇಂದ ಓಪನ್ ಆಗುತ್ತೆ. ಆಲ್ರೆಡಿ ಫ್ರೆಂಡ್ಸ್ ಮೀಟ್ ಆಗಿರ್ತಾರೆ, ಆ ನಂತರ ಆಫ್ ಇಂದ ಶುರುವಾಗುತ್ತೆ. ಅಂದ್ರೆ ಆಫ್ ನಮಗೆ ಬಿಫೋರ್ ನಮಗೆ ತೋರಿಸಲ್ಲ, ಆಫ್. ಓಕೆ, ಸೀನ್ ಅಂತ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಎಮೋಷನಲ್ ಕನೆಕ್ಟ್ ಆಗುವಂತ ಸೀನ್ ಇದೆ. ಇದು ಲವ್ ಸ್ಟೋರಿ, ಮರ ಸುತ್ತೋದು, ಆ ತರ ಎಲ್ಲ ಸೀನ್ಸ್ ಗಳಿಲ್ಲ. ಓಕೆ, ಅದೆಲ್ಲ ಸುತ್ತಿದ್ರೇನೆ ಅಲ್ವಾ ನಮ್ಮ ಪ್ರಕಾರ ಲವ್ ಅನ್ನೋದು. ಮರ ಸುತ್ತೋದು, ಲೆಟರ್ ಬರೆಯೋದು, ಇದೆಲ್ಲ ಇದೆ ನಮಗೆ ಲವ್. ಓಕೆ, ಇದೆಲ್ಲ ಇಲ್ಲ, ಅವಕಾಶ ಕೊಟ್ಟಿಲ್ಲ ನನ್ನ ಸಿನಿಮಾದಲ್ಲಿ. ಓ ಮೈ ಗುಡ್ನೆಸ್. ಅಂದ್ರೆ ನೆಕ್ಸ್ಟ್ ಟೈಮ್ ಶೋರ್ ಲವ ಸರ್ ಅದ್ರ ಮೇಲೆ ಲವ್ ಓರಿಯೆಂಟೆಡ್ ಮೇಲೆ ಅವ್ರ ಕಥೆ ಇದ್ ಮಾಡ್ತಾರೆ. ಅದೆಲ್ಲ ಮಾಡಲ್ಲ ಅವರು. ಬರೀನಾ ಅವ್ರ ಕ್ರೈಮ್ ಥ್ರಿಲ್ಲರ್. ಆಕ್ಚುಲಿ ನಾನು ಸಸ್ಪೆನ್ಸ್ ಥ್ರಿಲ್ಲರ್ ಡೈರೆಕ್ಟರ್ ಅವರು. ಓಕೆ, ಆಗ್ಲೇ ಏನೋ ವರ್ಡ್ ಯೂಸ್ ಮಾಡಿದೀನಿ, ಅಂದ್ರೆ ಮತ್ತೆ ರಿಪೀಟ್ ಮಾಡ್ತೀನಿ ಆ ಕ್ವೆಶನ್. ಆಯ್ತಾ, ಡೈರೆಕ್ಟರ್ ಸರ್ ಈ ಒಂದು ಸ್ಟುಡಿಯೋದಲ್ಲಿರೋದಕ್ಕೆ ಹೇಳಿ ಬಂದಿತ್ತಾ, ನಿಮಗೆ ಸಿನಿಮಾದಲ್ಲಿ ಹೀರೋ ಕ್ಯೂಟ್ ಅನ್ಸಿದ್ರ, ಡೈರೆಕ್ಟರ್ ಕ್ಯೂಟ್ ಅನ್ಸಿದ್ರ? ನನಗೆ ಡೈರೆಕ್ಟರ್ ಕ್ಯೂಟ್. ಇದು ಎರಡನೇ ಸಲ ಹೇಳ್ತಾ ಇರೋದು. ಓಕೆ, ಈ ಸಿನಿಮಾವನ್ನ ಜನ ಬಂದ್ರು ಏನೇ ಕ್ವೆಶನ್ ಕೇಳಿದ್ರು ನನಗೆ ಲವ ಸರ್ ಕ್ಯೂಟ್. ನೋಡಿ ಎಷ್ಟು ಟೆನ್ಷನ್ ಅಲ್ಲಿ ಬಂದ್ರು, ಹೆಂಗ್ ಸ್ಮೈಲ್ ಮಾಡ್ತಾರೆ. ಅಷ್ಟೇ, ಆ ಸ್ಮೈಲಿಗೋಸ್ಕರ ರಿಪೀಟ್ ಮತ್ತೆ ಕ್ವಶನ್ ಕೇಳಿದ್ ನಾನು, ನೀವ್ ಹೇಳಿದ್ರಿ ಅಂತಾರೆ. ಓಕೆ, ಹೆಣ್ಮಕ್ಳು ಈ ಸಿನಿಮಾ ನೋಡುವಾಗ ಏನ್ ಇನ್ಸ್ಪೈರ್ ಆಗಬಹುದು ಇದರಿಂದ? ಖಂಡಿತ ಇನ್ಸ್ಪೈರ್ ಆಗುವಂತ ಸಿನಿಮಾನೇ ಇದು. ಎಸ್ಪೆಷಲಿ ಹೆಣ್ಮಕ್ಳು ಗೊತ್ತಿಲ್ದೇನೋ ತಪ್ಪು ಮಾಡ್ತಾರೆ, ಕೆಲವೊಂದು ನಿರ್ಧಾರಗಳನ್ನ ತಗೋತಾರೆ. ಅದನ್ನ ಆ ಒಂದು ಬೌಂಡ್ರಿ ನಮ್ಮ ಲೈಫಲ್ಲಿ ಇರಬೇಕು. ಏನೇ ಸಿಚುಯೇಷನ್ ಬಂದ್ರು ಅಥವಾ ಈ ತರ ಸಂದರ್ಭದಲ್ಲಿ ಹುಷಾರಾಗಿ ಹೆಣ್ಮಕ್ಳು ನೋಡ್ಕೊಂಡು ಹೆಜ್ಜೆ ಇಡಬೇಕು. ಅಥವಾ ಕಷ್ಟ ಬಂತು ಅಂದಾಗ್ಲೂ ಹೇಗೆ ಎದುರಿಸ್ಬೇಕು, ಹಿಂಗೆ ಫೇಸ್ ಮಾಡಬೇಕು. ಫ್ಯಾಮಿಲಿ ಎಲ್ಲ ಇರ್ತಾರೆ, ಸೊ ಅದೊಂದು ಮೆಸೇಜ್. ಓಕೆ, ಹೆಣ್ಮಕ್ಳಿಗೆ ಇಷ್ಟು ದೊಡ್ಡ ಮೆಸೇಜ್ ಇದೆ, ಗಂಡು ಮಕ್ಳಿಗೆ ಏನು ಮೆಸೇಜ್ ಇದೆ? ಗಂಡು ಮಕ್ಳಿಗೆ ಬಂದು ಸಿನಿಮಾ ನೋಡಿ ಅನ್ನೋದು ಒಂದೇ ಮೆಸೇಜ್ ಇದೆ. ಸೊ
ಸುಮ್ನೆ ಒಂದ್ ಸಿನಿಮಾ ನೋಡಿ ಆಮೇಲೆ ನಿಮಗೆ ಅರ್ಥ ಆಗುತ್ತೆ ಇಷ್ಟೇ. ಮೆಸೇಜ್ ಎಲ್ಲ ಸಿನಿಮಾದಲ್ಲಿ ಕೊಟ್ಬಿಟ್ಟಿದೀವಿ, Frustrate ಆಗ್ಬಿಟ್ಟಿದ್ದಾರೆ ಎಲ್ಲ. ಸಿನಿಮಾದಲ್ಲಿ ಕೊಟ್ಬಿಟ್ಟಿದೀವಿ ಮೆಸೇಜ್, ಬಂದ್ ಸಿನಿಮಾ ನೋಡಿ ಮೆಸೇಜ್ ಸಿಕ್ಬಿಡುತ್ತೆ ಅಷ್ಟೇ, ಏನೇನಿಲ್ಲ. ಸಿನಿಮಾ ಶೂಟಿಂಗ್ ಎಲ್ಲೆಲ್ಲ ನಡೀತು? ಬೆಂಗಳೂರು ಕಂಪ್ಲೀಟ್ ಹೋಲ್ ಸಿನಿಮಾ ಬೆಂಗಳೂರಲ್ಲಿ. ಎಷ್ಟು ದಿನ ಶೂಟಿಂಗ್ ನಡೆದಿತ್ತು? 40 days. 40 days. 40 days ಅಂದ್ರೆ ಕಂಟಿನ್ಯೂ ಇತ್ತಾ? ಇಲ್ಲ, ಕಂಟಿನ್ಯೂ ಮಾಡಕ್ ಆಗಲ್ಲ ನಮ್ ಸಿನಿಮಾ, ಯಾಕಂದ್ರೆ 18 hours 16 hours ಎಲ್ಲ ಶೂಟ್. ಓಕೆ, ಜಾಸ್ತಿ ಇದೆ ನಿಮ್ ನೈಟ್ ಶೂಟ್ ಅಲ್ವಾ? ನೈಟ್ ಶೂಟ್. ಸೊ ಹಂಗಾಗಿ ನಾವು ಒನ್ ಡೇ ಮಾಡಿದ್ರೆ ಇನ್ನೊಂದು ಡೇ ಬ್ರೇಕು, ಆ ಥರ ನೆಕ್ಸ್ಟ್ ಡೇ ಮಾಡ್ತಾ ಇದ್ವಿ ಹಂಗೆ. ಓಕೆ, ಈ ಸಿನಿಮಾ ಕಂಪ್ಲೀಟ್ ಆಗಿ ಒಂದಷ್ಟು ಜನಕ್ಕೆ ಹೋಪೇ ಹೋಗ್ಬಿಟ್ಟಿತ್ತು ಈ ಸಿನಿಮಾ ರಿಲೀಸ್ ಆಗುತ್ತೋ ಇಲ್ವೋ, ಓಕೆ ಇದು ಮೇ ಬಿ ಸಿನಿಮಾ ಬರೋದಿಲ್ವೇನೋ ತೆರೆ ಮೇಲೆ ಅಂತ ಅನ್ಕೊಂಡಿದ್ವಿ, ನಾನು ಕೂಡ ಇನ್ಕ್ಲೂಡಿಂಗ್ ತುಂಬಾ ಜನ ಅನ್ಕೊಂಡಿರ್ತಾರೆ. ಬಟ್ ಫೈನಲಿ ಸಿನಿಮಾಗೆ ಓಕೆ ಗ್ರೀನ್ ಸಿಗ್ನಲ್ ಸಿಕ್ತು, ಓಕೆ ಸಿನಿಮಾ ರಿಲೀಸ್ ಬಿಡುಗಡೆ ಮಾಡಬಹುದು ಅಂತ ಹೇಳ್ಬಿಟ್ಟು. ಆ ನಂತರದಲ್ಲಿ ವಿಜಯಲಕ್ಷ್ಮಿ ಮೇಡಮ್ ಏನಾದ್ರು ನಿಮ್ ಜೊತೆ ಮಾತಾಡಿದುಂಟಾ? ಅಲ್ಲಿ ಗಾಸಿಪ್ಗಳೆಲ್ಲ ಬಂತು, ಆ ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ, ಸಿನಿಮಾ ಯಾಕೆ ಹೈಡ್ ಮಾಡ್ತಿದ್ದೀರಾ, ಸಿನಿಮಾವನ್ನ ತೋರಿಸಬಹುದಾಗಿತ್ತು ಅಂತ. ಸೊ ಆ ಥರದ್ದೇನಾದ್ರು ಕಾಲ್ ಮಾಡಿ ಏನಾದ್ರು ವಿಷಸ್ ಏನಾದ್ರು ತಿಳಿಸಿದ್ರ ಸಿನಿಮಾಗೆ? ಸಿನಿಮಾ ಆಲ್ರೆಡಿ ತೋರಿಸಾಯ್ತು, ವಿಜಯಲಕ್ಷ್ಮಿ ಮೇಡಮ್ ಅವ್ರ ಅಡ್ವೊಕೇಟಿಗೆ ತೋರಿಸಾಯ್ತು ಅದನ್ನ. ಅವರು ಮತ್ತೆ ಕಾಲಲ್ಲಿ ಮಾತಾಡ್ಬೇಕಾದ್ರೆ ನಮ್ಗೆ ವಿಶ್ ಕೂಡ ಮಾಡಿದ್ರು, ಆಲ್ ದಿ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ ಸಿನಿಮಾಗೆ, ನೀವು ಹಾಕಿರೋ ದುಡ್ಡೆಲ್ಲ ಬರಲಿ, ಹೆಚ್ಚೆಚ್ಚಿಗೆ ಜನ ಬಂದು ಸಿನಿಮಾ ನೋಡ್ಲಿ ಅಂತ ವಿಶ್ ಮಾಡಿದ್ರು. ಓಕೆ, ಇದ್ರ ಬಗ್ಗೆ ತಮಗೆ ಗೊತ್ತಿತ್ತಾ? ತಮಗೇನಾದ್ರು ಕಾಲ್? ಇಲ್ಲ ಇಲ್ಲ, ನನ್ಗೆ ಯಾರಿಂದನೂ ಕಾಲ್ ಬಂದಿಲ್ಲ, ನಾನು ಇನ್ವಾಲ್ವ್ ಆಗಿಲ್ಲ. ಶೂಟಿಂಗ್ ಬಂದೆ, ಶೂಟ್ ಮಾಡಿದೆ, ಈಗ ಪ್ರಚಾರಕ್ಕೆ ಅಷ್ಟೇ ಬರ್ತಾ ಇರೋದು. ಅದ್ರ ಮಧ್ಯೆ ಏನೇನ್ ಆಗ್ತಾ ಇತ್ತು ಕಂಪ್ಲೀಟ್ ಆಗಿ ಗೊತ್ತಿಲ್ಲ, ಬಟ್ ಕೇಸಸ್ ವಿಚಾರದಲ್ಲಿ ನಂಗೆ ಅಪ್ಡೇಟ್ ಬರ್ತಾ ಇತ್ತು ಇವರಿಂದ, ಹಿಂಗಾಗಿದೆ ಕೇಸ್, ಈ ತರ ನೆಕ್ಸ್ಟ್ ಪ್ರಮೋಷನ್ ಬರ್ಬೇಕಾಗತ್ತೆ ಅಂತ ಅಷ್ಟೇ ಗೊತ್ತಾಗ್ತದೆ. ಓಕೆ, ಇದು ನಮ್ಮ ಡೆಸ್ಕ್ ಒಬ್ಬ ಹುಡುಗ ಕೇಳಿದಂತ ಪ್ರಶ್ನೆ. ಅವ್ನು ಆಕ್ಚುಲಿ ಇವತ್ತು ಬಂದಿರೋದು. ನಾವು ನಾರ್ಮಲ್ ಆಗಿ ಯಾರೇ ಇಂಟರ್ವ್ಯೂಗೆ ಬಂದ್ರು ಡೆಸ್ಕ್ ಅಲ್ಲಿ ಒಂದ್ಸತಿ ಕೇಳ್ತೀವಿ, ಏನಾದ್ರು ನಿಮಗೆ ಯಾವ್ದಾದ್ರು ಸಿನಿಮಾದಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳ್ಬಹುದು ಅಂತ. ಪರ್ಟಿಕ್ಯುಲರ್ ಆಗಿ ಅದು ವಂದಿತಾ ಅವ್ರಿಗೆ ಬಂದಿದ್ದಂತ ಪ್ರಶ್ನೆ. ಆಕ್ಚುಲಿ ಇದು ನಾನು ಕೇಳಬಾರ್ದು ಅನ್ಕೋತೀನಿ, ಬಿಕಾಸ್ ನಾನು ಯಾವಾಗ್ಲೂ ಸ್ವಲ್ಪ ಜಾಸ್ತಿ ಹೆಣ್ಮಕ್ಳಿಗೆ ಸಪೋರ್ಟಿವ್ ನನ್ನ ಕ್ಯಾರೆಕ್ಟರ್. ತಪ್ಪು ಮಾಡಿದ್ರು ಒಂದ್ ಕ್ಷಣ ನನ್ನ ಹೆಣ್ಮಕ್ಳಿಗೆ, ಆಯ್ತಾ? ವಂದಿತಾ ಮೇಡಮ್ ಯಾಕೆ ತುಂಬಾ ಪ್ರಮೋಷನ್ಸಿಗೆ ಬಂದಿರ್ಲಿಲ್ಲ, ಒಂದ್ 2-3 ಪ್ರಮೋಷನ್ಸ್ ಅವ್ರು ಕಾಣಿಸ್ಕೊಂಡಿಲ್ಲ, ಯಾಕೆ ಅಂತ ನನಗೆ ಕ್ಯೂರಿಯಸ್ ಅದ. ಬಟ್ ಅವ್ರು ಹೇಳಿದಾರೆ ರೀಸನ್, ಬಟ್ ಯಾಕೆ ಅಂತ ಕೇಳಿ ನೀವು ಈ ಸ್ಟುಡಿಯೋದಲ್ಲಿ ಅಂತ ಕೇಳಿದ್ರು. ಯಾಕೆ? ತುಂಬಾ ಪ್ರಮೋಷನ್ ಏನಿಲ್ಲ, ಎರಡು ಮೀಟಿಂಗ್ ಬಂದಿಲ್ಲ ಅಷ್ಟೇ. ಅದು ಒಂದ್ಸಲಿ ಹೆಲ್ತ್ ಇಶ್ಯೂ ಇತ್ತು, ಒಂದ್ಸಲಿ ನಮ್ದು ಲಕ್ಷ್ಮೀಪುತ್ರ ಶೂಟಿಂಗ್ ಔಟ್ಡೋರ್ ಇತ್ತು, ಸೊ ಅದರಿಂದ ನಾನು ಬಂದಿಲ್ಲ. ಓಕೆ, ನಮ್ಮ ಹುಡುಗಂಗೆ ಆನ್ಸರ್ ಸಿಕ್ಕಿದೆ. ಓಕೆ, ಬಾಸ್ ಅನ್ನುವಂತಹ ಟೈಟಲ್ ಈ ಸಿನಿಮಾಗೆ ಯಾಕೆ ಬಂತು ಅಂತ ಏನಾದ್ರು ಇಬ್ಬರಲ್ಲಿ ಯಾರಿಗಾದ್ರು? ಏನಿಲ್ಲ, ಎಲ್ಲರೂ ಬಾಸ್ ಬಾಸ್ ಅಂತ ಕರಿತಾ ಇರ್ತಾರೆ ಆ ಕ್ಯಾರೆಕ್ಟರ್ನ, ಮೇನ್ ಕ್ಯಾರೆಕ್ಟರ್ನ ಬಾಸ್ ಅಂತ ಕರಿತಾ ಇದ್ದಾರೆ. ಅದಕ್ಕೆ ಬಾಸ್ ಅಂತ ಟೈಟಲ್ ಇಟ್ಟರೆ ಆಪ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಬಾಸ್ ಅಂತ ಟೈಟಲ್ ಇಟ್ಟಿದ್ರು. ಓಕೆ, ಈ ಸಿನಿಮಾವನ್ನ ನೋಡೋದಕ್ಕೆ ಯಾಕೆ ಪ್ರೇಕ್ಷಕರು ಬರಬೇಕು? ನನ್ನ ಕೊನೆಯ ಪ್ರಶ್ನೆ. ಸಿನಿಮಾ ನೋಡಬೇಕು, ಅದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ. ಶೋರ್ ಕ್ಯೂರಿಯಾಸಿಟಿ ತುಂಬಾ ಜಾಸ್ತಿ ಇದೆ, ಹೇಳ್ತಿಲ್ವಾ? ಸಿನಿಮಾ ನೋಡಲ್ಲ ಅಂತ ಅನ್ನೋಳೆ ನಾನೇ ಹೋಗಿ ನೋಡ್ತೀನಿ ಅಂತ ಅಂದ್ಮೇಲೆ ಎಸ್, ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ. ಮತ್ತೆ ನಿಮಗೆ ಏನೇನು ಆಗಿದೆ ಅಂದರೆ ಘಟನೆ, ಅಂದರೆ ನಿಮ್ಗೆ ಈ ಪ್ರತಿಯೊಂದು ಸೀನ್ಸು ನಿಮ್ಮ ಲೈಫಲ್ಲಿ ಎಲ್ಲೋ ನಡೆದಿದೆ, ಮತ್ತು ಎಲ್ಲೋ ನೋಡಿದ್ದೀವಿ, ಎಲ್ಲೋ ಕೇಳಿದ್ದೀವಿ ಅನ್ನೋದನ್ನ ಬಾಸ್ ಸಿನಿಮಾದಲ್ಲಿ ನಿಮ್ಗೆ ಫೀಲ್ ಆಗ್ತಾ ಹೋಗುತ್ತೆ. ಮತ್ತು ನಿಮ್ಗೆ ಎಷ್ಟೋ ಕ್ವಶನ್ಸ್ ಇರುತ್ತೆ, ಬಾಸು ಯಾವ ಸಿನಿಮಾ ಏನು ಅಂತೆಲ್ಲ, ಅದಕ್ಕೆಲ್ಲ ಬಾಸ್ ಸಿನಿಮಾ ನೋಡಿದಾಗ ಆನ್ಸರ್ ಸಿಗುತ್ತೆ. ಜೊತೆಗೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಈಗ ನಾವು ಕ್ರೈಮ್ ಮರ್ಡರ್ ಸ್ಟೋರಿ ಅಂತ ಅಂದಾಗ ಸೀಟ್ ಎಡ್ಜಲ್ಲಿ ಕುತ್ಕೊಂಡು ನೋಡ್ತೀವಲ್ಲ, ಸೊ ಅದೊಂದು ಥಿಯೇಟರ್ ಕುತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಚೆನ್ನಾಗಿರುತ್ತೆ ಸಿನಿಮಾ. ಅಂಡ್ ಆಲ್ಸೋ ಮೆಸೇಜ್ ಕೂಡ ಇದೆ. ಓಕೆ, ಅದೇ ನೀವಾಗ್ಲೇ ಹೇಳ್ದಂಗೆ ಒಳ್ಳೆ ಮೆಸೇಜ್ ಇದೆ ಹೆಣ್ಮಕ್ಳಿಗೆ ಅಂತ. ಗಂಡ್ ಮಕ್ಳಿಗೆ ಏನ್ ಮೆಸೇಜ್ ಇಲ್ಲ, ಬಂದ್ ಫಸ್ಟ್ ಸಿನಿಮಾ ನೋಡ್ಬೇಕು. ಎಸ್ ಎಸ್ ಎಸ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಬಂದು ಸಿನಿಮಾವನ್ನ ನೋಡಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಿನಿಮಾಗೆ ಒಳ್ಳೇದಾಗ್ಲಿ. ಆಡಿಯನ್ಸ್ನ ಕರೀರಿ ಸಿನಿಮಾಗೆ. 7th ರಿಲೀಸ್ ಆಗ್ತಿದೆಯಲ್ಲ ನೀವೇ? 7th ರಿಲೀಸ್ ಆಗ್ತದೆ ಸಿನಿಮಾ, August 7th. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನಮ್ಮ ಬಾಸ್ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಇದೇ ವಾರ 7ನೇ ತಾರೀಕು ಶುಕ್ರವಾರ ನಮ್ಮ ಬಾಸ್ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲ ಮನೆಯವರು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಅಂಡ್ ಎಲ್ಲರ ಫ್ಯಾನ್ಸ್ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಸ್, ವೆರಿ ಆಲ್ ದ ಬೆಸ್ಟ್. ನಾನು ಹೇಳೋದಿಷ್ಟೇನೆ, ನಾನು ಕನ್ನಡ ಸಿನಿಮಾ ಅಂತ ಬಂದಾಗ ಪ್ಲೀಸ್ ನೋಡಿ ಹಂಗೆಲ್ಲ ನಾನು ಹೇಳೋದೇ ಇಲ್ಲ. ಕನ್ನಡ ಸಿನಿಮಾ ಬರ್ತಿದೆ ಅಂತಂದಾಗ ರಿಕ್ವೆಸ್ಟು ಅದೆಲ್ಲ ಇಲ್ಲ. ಕನ್ನಡ ಸಿನಿಮಾ ಬರ್ತಿದೆ, ಕನ್ನಡನ ಬೆಳೆಸಿ ಉಳಿಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ನಡ ಸಿನಿಮಾ ಯಾವುದೇ ರಿಲೀಸ್ ಆದ್ರೂ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪಾಪ ಸಿಕ್ಕಾಬಟ್ಟೆ ಬ್ಯುಸಿ ಇದ್ರಿ, ನಂಗೆ ಗೊತ್ತು, ಎಲ್ಲ ಕಡೆ ಇಂಟರ್ವ್ಯೂ ಬ್ಯಾಕ್ ಟು ಬ್ಯಾಕ್.
ಫುಲ್ ಪ್ರೆಷರ್ ಅಲ್ಲಿದ್ದೀರಾ, ಆದ್ರೂ ಕೂಡ ಎಷ್ಟೋ ತನಕ ಸ್ವೀಟ್ ಆಗಿ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ಬರಿಗೂ ಒಳ್ಳೇದಾಗ್ಲಿ, ಒಳ್ಳೊಳ್ಳೆ ಸಿನಿಮಾಗಳು ನಿಮ್ ಕೈ ಸೇರ್ಲಿ ಅಂತ ಹೇಳ್ತೀನಿ. ವೆರಿ ಆಲ್ ದ ಬೆಸ್ಟ್ ಸಿನಿಮಾಗೆ. ನಾನು ಕೂಡ ಫಸ್ಟ್ ಶೋ ನನ್ನ ಜೊತೆಗೆ ನನ್ನ ಇಡೀ ಟೀಮ್ ಬಂದು ನೋಡುತ್ತೆ ಸಿನಿಮಾ. ವೆರಿ ಆಲ್ ದ ಬೆಸ್ಟ್. ನಿಮಗೂ ಥ್ಯಾಂಕ್ ಯು ವೆರಿ ಮಚ್. ಪಟ 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 ಅಂತ ಮಾತಾಡಿದ್ದಕ್ಕೆ ನಿಮಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಇವರಿಗೂ.